ಐಪಿಎಲ್ 2026 ಉದ್ಘಾಟನಾ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡವು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 6 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿದೆ. ಮಾರ್ಚ್ 28ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದ ವಿಶ್ಲೇಷಣೆ ಇಲ್ಲಿದೆ. ಪಂದ್ಯದ ಸಾರಾಂಶ: ಎಸ್ಆರ್ಎಚ್ ಫಸ್ಟ್ ಬ್ಯಾಟಿಂಗ್ ಆಡಿ 20 ಓವರ್ಗಳಲ್ಲಿ 201 ರನ್ ಹೊಡೆದು 9 ವಿಕೆಟ್ಗಳನ್ನು ಕಳೆದುಕೊಂಡಿತು. ಸೆಕೆಂಡ್ ಬ್ಯಾಟಿಂಗ್ ಆರ್ಸಿಬಿ ಚೇಸ್ ಮಾಡುವಾಗ 15.4 ಓವರ್ಗಳಲ್ಲಿ 203 ರನ್ ಹೊಡೆದು 4 ವಿಕೆಟ್ ಕಳೆದುಕೊಂಡಿತು. ಫಲಿತಾಂಶ: ಆರ್ಸಿಬಿಗೆ 6 ವಿಕೆಟ್ಗಳಿಂದ ಭರ್ಜರಿಯಾದ ಜಯ ಸಿಕ್ಕಿದೆ ಮತ್ತು 26 ಎಸೆತಗಳು ಬಾಕಿ ಉಳಿದಿರುವಂತೆ. ಪ್ರಮುಖ ಹೈಲೈಟ್ಸ್ ನೋಡುವುದಾದರೆ, ಬೌಲಿಂಗ್ನಲ್ಲಿ ಜಾಕೋಬ್ ಡಫಿ ಅಬ್ಬರ. ಆರ್ಸಿಬಿ ಪದಾರ್ಪಣೆ ಮಾಡಿದ ಜಾಕೋಬ್ ಡಫಿ ಅದ್ಭುತ ಬೌಲಿಂಗ್ ಪ್ರದರ್ಶಿಸಿರುವುದರಿಂದ ಕೇವಲ 22 ರನ್ ನೀಡಿ 3 ಪ್ರಮುಖ ವಿಕೆಟ್, ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ನಿತೀಶ್ ರೆಡ್ಡಿ ಪಡೆಯುವ ಮೂಲಕ ಆರ್ಸಿಬಿಗೆ ತಂಡದ ಆರಂಭಿಕ ಆಘಾತ ನೀಡಿದರು. ಎಸ್ಆರ್ಎಚ್ಗೆ ಇವರು ಪಂದ್ಯ ಪುರುಷ ಪ್ಲೇಯರ್ ಆಫ್ ದ ಮ್ಯಾಚ್ ಎಂಬ ಪ್ರಶಸ್ತಿ ಪಡೆದಿದ್ದಾರೆ. ಇಶಾನ್ ಕಿಶನ್ ಅವರ ಹೋರಾಟ: ಎಸ್ಆರ್ಎಚ್ ಪರ ನಾಯಕ ಜವಾಬ್ದಾರಿ ಹೊತ್ತಿದ್ದ ಇಶಾನ್ ಕಿಶನ್ 38 ಎಸೆತಗಳಲ್ಲಿ 80 ರನ್ ನೀಡಿ 80 ರನ್ ಹೊಡೆದು 8 ಬೌಂಡರಿ 5 ಸಿಕ್ಸ್ ಸಿಡಿಸಿ ತಂಡದ ಮೊತ್ತದ 200 ಗಡಿ ದಾಟಿಸಲು ನೆರವಾದರು. ಅನಿಕೇತ್ ವರ್ಮಾ 43 ರನ್. ಅವರ ಸ್ಫೋಟಕ ಬ್ಯಾಟಿಂಗ್ ಕೂಡ ಗಮನಾರ್ಹವಾಗಿತ್ತು. ಕೊಹ್ಲಿ ಪಡಿಕ್ಕಲ್ ಬ್ಯಾಟಿಂಗ್ ಅಬ್ಬರ. 202 ರನ್ಗಳ ಗುರಿ ಬೆನ್ನಟ್ಟಿದ ಆರ್ಸಿಬಿಗೆ ದೇವದತ್ ಪಡಿಕ್ಕಲ್ 61 ರನ್ ಮತ್ತು ವಿರಾಟ್ ಕೊಹ್ಲಿ ಭರ್ಜರಿ ಅಡಿಪಾಯ ಹಾಕಿಕೊಟ್ಟರು. ವಿರಾಟ್ ಕೊಹ್ಲಿ 38 ಎಸೆತಗಳಲ್ಲಿ ಅಜೇಯ 69 ರನ್ ಬಾರಿಸಿ ತಂಡವನ್ನು ಗೆಲುವಿನ ದಡ ಸೇರಿಸಿದರು. ವಿಶೇಷವಾಗಿ ಹರ್ಷಲ್ ಪಟೇಲ್ ಎಸೆದ 16 ಓವರ್ನಲ್ಲಿ 6 ಬಾರಿಸಿ ಪಂದ್ಯವನ್ನು ಮುಕ್ತಾಯಗೊಳಿಸಿದರು. ಗಾಯ್ಸ್, ಈ ವಿಡಿಯೋ ಆಗಿತ್ತು ಆರ್ಸಿಬಿಯ ಮೊದಲನೇ ಮ್ಯಾಚಿನ ವಿನ್ನಿಂಗ್ ಮೂಮೆಂಟ್. ಹೀಗೆ ಮತ್ತೆ ಮುಂದೆ ಇನ್ನಷ್ಟು ಇಂಥ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಲ್ಲ ಆರ್ಸಿಬಿ ಪಂದ್ಯ ಆಗಲಿ ಮತ್ತು ಯಾವುದೇ ಇನ್ನಿತರ ಐಪಿಎಲ್ ಮ್ಯಾಚ್ಗಳಾಗಲಿ ಎಲ್ಲ ಮ್ಯಾಚ್ ಬಗ್ಗೆ ರಿವ್ಯೂ ಕೊಡ್ತೀನಿ. ಅದ್ಭುತವೆಂದರೆ ಆರ್ಸಿಬಿಯು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡುತ್ತಿದೆ. ಬೌಲಿಂಗ್ ಲೈನಪ್ ಆಗಿರ್ಬೋದು, ಬ್ಯಾಟಿಂಗ್ ಲೈನಪ್ ಆಗಿರ್ಬೋದು, ತುಂಬಾ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗುತ್ತಿದೆ. ಹೀಗೆ ಇದೇ ರೀತಿ ಚೆನ್ನಾಗಿ ಬರುವ ಪಂದ್ಯಗಳಲ್ಲಿ ಆಡುತ್ತಿದ್ದರೆ ಆರ್ಸಿಬಿಯು ಕಪ್ ಗೆಲ್ಲುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಗಾಯ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ KKR ಮತ್ತು MI ಮ್ಯಾಚಿನ ರಿವ್ಯೂ ಮುಂದೆ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ.